ನಾ ಸುಮ್ಮಿದ್ರು ನಾ ನಾಲ್ಗೆ ಸುಮ್ಮಿರಂಗಿಲ್ಲ. ನಾಲ್ಗೆ ಸುಮ್ಮಿರಂಗತ್ತೇವೆ. ನಾಲ್ಗಿನ ಹೊರಗೆ ಜಜ್ಜೆ ಒಂದು ಮುಳ್ಳನ್ನು ಚುಚ್ಚಿದಾಗ ನಾಲಿಗೆ ಬಂದಾತು ರೋಮದಿಂದ ವಿಠಲ 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 ಮನಾವೇನು ಬೇಡ ಹಾಸುಕ ಶೋಳ ಸ್ವರ್ಗಿನಾಯಿ. ಇಂಥ ಸುಖ ಸ್ವರ್ಗದೊಳಗಿಲ್ಲ. ಏನು ಕೂತು ಶಾಂತಿ ಕೇಳ್ತು ಈ ಸುಖ ಸ್ವರ್ಗದೊಳಗಿಲ್ಲ. ಅಲ್ಲಿ ಭಜನ ಇಲ್ಲ, ಕೀರ್ತನ ಇಲ್ಲ, ಪ್ರವಚನ ಇಲ್ಲ, ಏನೂ ಇಲ್ಲ. ಸುಮ್ಮನೆ ಕೂತು ಬಿಡುವುದು. ಮೃತ್ಯು ಲೋಕ ಬಹಳ ಶ್ರೇಷ್ಠದ ಇಲ್ಲಿ. ಅದಕ್ಕೆ ದೇವಾದಿ ದೇವತೆಗಳು ಇದನ್ನ ಬಯಸ್ತಾರಂತ. ಪರಮಾತ್ಮ ಈ ಲೋಕದಲ್ಲಿ ಅಷ್ಟೇ ಭಕ್ತಿ ಮಾಡಕ್ ಹೇಳ್ಯಾರ, ಮತ್ತೊಂದು ಲೋಕದಲ್ಲಿ ಇಲ್ಲ. ತಳಗಿದ್ದ 7 ಲೋಕದವ, ಮ್ಯಾಲ 7 ಲೋಕದವ. ಯಾರು ನೋಡ್ಯಾರ ಅವನು? ಖರೆ ಈ ಮೃತ್ಯು ಲೋಕದಲ್ಲೇ ಪುಣ್ಯನು ಮಾಡಕ್ ಬರ್ತದ, ಪಾಪನು ಮಾಡಕ್ ಬರ್ತದೆ. ಅದು ನಿಮ್ಮ ಕೈಯೊಳಗಿದ್ದು. ಕೆಲವರು ಪುಣ್ಯ ಅಂದ್ರೆ ಏನು, ಪಾಪ ಅಂದ್ರೆ ಏನೇನೋ ಗೊತ್ತಿಲ್ಲ. ಇನ್ನೊಬ್ಬರ ಮನಸ್ಸನ್ನ ನೋಯಿಸಬಾರದು, ಇನ್ನೊಬ್ಬರಿಗೆ ಕಣ್ಣೀರ ಬರೆಸಬಾರದು. ಯಾವುದೇ ತರ ಇನ್ನೊಬ್ಬರಿಗೆ ನೋವು ಆಗದಾಗಿ ಇರುವುದನ್ನ ಪುಣ್ಯ. ಪರಪೀಡೆ, ಪರನಿಂದೆ, ಇನ್ನೊಬ್ಬರದು ಶಾಡ ಹೇಳಬಾರದು, ಇನ್ನೊಬ್ರಿಗೆ ಏನೆಲ್ಲ ಹೇಳಬಾರದು. ಅದು ತಪ್ಪು ಬಾಳ. ಎಲುಬಿಲ್ಲದ ನಾಲಿಗೆ ಏನೆಲ್ಲ ನುಡಿತದ. ನಾಲಿಗೆಗೆ ಅದಕ್ಕೆ ಪುರಂದರದಾಸರು ಬೇಡಿಕೊಂಡಾರ. ಆಚಾರವಿಲ್ಲದ ನಾಲಿಗೆ ನಿನ್ನ ನೀಚ ಬುದ್ಧಿ ಬಿಡು ನಾಲಿಗೆ. ವಿಚಾರವಿಲ್ಲದೆ ಪರರ ದೂಷಿಸುವುದಕ್ಕೆ ಚಾಚಿಕೊಂಡಿರುವಂತ ನಾಲಿಗೆ. ಚಾಡಿ ಹೇಳಲು ಬೇಡ ನಾಲಿಗೆ, ನಿನ್ನ ಬೀಡುಕೊಂಬಿಲು ನಾಲಿಗೆ. ಎಲ್ಲಕ್ಕೂ ಕಾರಣೀಭೂತೇನಪ್ಪಾ ಅಂದ್ರೆ ನಾಲಿಗೆ. ನಾನು ಒಳ್ಳೆಯವನಾದ್ರೆ ನಾಳೆಲ್ಲ ಒಳ್ಳೇದಾಗ್ತದ. ನಾನ ಒಳ್ಳೆಯಿಲ್ಲ, ನಾಳೆ ಹೆಂಗ ಒಳ್ಳೇದಾಗ್ತದ? ನಾವು ಒಳ್ಳೆಯವಾಗುವ ಪ್ರಯತ್ನದ. ಏನಾದರಾಗು ನೀನು ಮೊದಲು ಮಾನವನಾಗು. ಒಬ್ಬ ಕವಿ ಬರಿತಾನ, ಜಗವೆಲ್ಲ ನಗುತ್ತಿರಲಿ ಜಗದಳು ನನಗಿರಲಿ ಅಂತೇಳಿ. ಎಲ್ಲರ ಸಂತೋಷವೇ ನನ್ನ ಸಂತೋಷ. ಶಾಂತಿ ಇರೋದು ಬಹಳ ಜನದ. ಶಾಂತಿಯಲ್ಲಿ ಅಗ್ರಗಣ್ಯರು ಏಕನಾಥ ಮಹಾರಾಜರು, ತುಕಾರಾಮರು ವೈರಾಗ್ಯದಲ್ಲೇ, ಜ್ಞಾನಿಯಲ್ಲಿ ಜ್ಞಾನೇಶ್ವರ ಮಹಾರಾಜರು. ಹೇಮರೆಡ್ಡಿ ಮಲ್ಲಮ್ಮ ಎಷ್ಟು ಕಾಡಿಸಿದ್ರು ಗೊತ್ತದನ್ರಿ ನಿಮಗೆ? ಹೇಮರೆಡ್ಡಿ ಮಲ್ಲಮ್ಮ ಶಿವನ ಭಕ್ತರು, ಶಕುಬಾಯಿ ಪಾಂಡುರಂಗನ ಭಕ್ತರು. ಇಬ್ರು ಚರಿತ್ರೆ ಒಂದೇ ತರಹದ, ಬೇರೆ ಬೇರೆ ಏನಿಲ್ಲ. ಅತ್ತಿ ನೆಗೆನಾರು ಬಹಳ ಕಾಡ್ಸ್ಯಾರ ಹೇಮರೆಡ್ಡಿ ಮಲ್ಲಮ್ಮನ. ಮಾವು ಚಲೋ ಇದ್ದ, ಮಾವಬ್ಬನ ಚಲೋ. ಗಂಡ ಹುಚ್ಚದಾನ, ಹುಚ್ಚು ಗಂಡಂದ್ರೆ ಬಾಳ ಮಾಡ್ಯಾಳ ಹೇಮರೆಡ್ಡಿ ಮಲ್ಲಮ್ಮ. ಶಾನೆ ಇಲ್ಲ. ಅತ್ತಿ ಕರ್ಕಶ ಅಂದ್ರೆ ಬಹಳ ಕಾಡಕ್ಕಿ, ನೆಗನ್ಯಾರ ಕಾಡ್ಯಾರು. ಎಲ್ಲಾ ಕಷ್ಟವನ್ನು ಒಗ್ಯಾನ ಇದು ಏನ್ ಮಾಡಕಂದ್ರೆ ಎಲ್ಲ ತರ ಒಗ್ಯಾನ ಮಾಡುದು, ಚೀಲಗಂಟೆ ವಿಷ ಕುಣಿಸುದು, ನೀರ್ ತರಕ ಬಹಳ ಅಂದ್ರೆ ಬಹಳ ಕಾಣಿಸಿದ್ರು. ದನ ಕಾಯಕ್ ಹಚ್ಚಾರು. ಹಳಚಿದ ಅಂಬ್ಲಿ ಕೊಟ್ಟಾರ, ಚಲೋ ಅಂಬ್ಲಿ ಎಲ್ಲ ಹಳಚಿದ ಅಂಬ್ಲಿ. ಪರಮಾತ್ಮ ಅದನ್ನ ಕೊಡುವ ಸಂತೋಷ ಅದ. ಎಂತ ಅಮೃತ ಅಂತಾನ. ಅಂದ್ರೆ ನಾವು ಪ್ರೇಮಲಿ ಏನು ಕೊಡ್ತೀವಿ, ಪರಮಾತ್ಮ ಅದರಲ್ಲಿ ಸಂತೋಷ ಪಡ್ತಾಂದ್ರ. ಪ್ರೇಮನೆ ಕೊಡಬೇಕು. ಪತ್ರಂ ಪುಷ್ಪಂ ಪದಂ ತೋಯಂ. ಶಿಖರ ಪತ್ರಿ ತುಳಸಿದಾಳಿ ಎರ್ಸ, ಇದಕ್ಕರ ಹೂ ಎರ್ಸು, ಹಣ್ಣು ಕೊಡು. ಏನು ಸಿಗ್ಲಿಕ್ಕಂದ್ರೆ ನೀರು ಅರ್ಪಣೆ ಮಾಡಂತಾನೆ ಪರಮಾತ್ಮ. ಶಿಖರ ಎರ್ಸು, ಸಿಗ್ಲಿಕ್ಕೆ ಏನಿಲ್ಲ. ಯಾಕೆ ಹೂವ ಹಣ್ಣ ಮತ್ತು ಎರ್ಸಪ್ಪ ಅಂದ್ರ ಪತ್ರಿ ಅಂದ್ರು ಅದು ಸಂತೋಷ ಆಗುವಸ್ಕರ, ಅದು ದೇವರಿಗೆ ಅರ್ಪಣೆ ಆಗುವುದ. ಪತ್ರ ಬೇರೆ ಅಲ್ಲ, ತುಳಸಿ ಬೇರೆ ಅಲ್ಲ. ಶಿವಗ ಪತ್ರ ಇರ್ತದ, ಪರಮಾತ್ಮಗ ತುಳಸಿ ದಳ ಇರ್ತದ. ಅದು ಮಹತ್ವದಾವು. ಅದಕ್ಕಾಗಿ ಏನಪ್ಪಾ ಅಂದ್ರ ಇವೆಲ್ಲ ಮಾಡುದೇನಪ್ಪಾ ಅಂದ್ರ ಮನುಷ್ಯ ಎಲ್ಲೆಲ್ಲೇ ಹೊರದಾಡ್ತದ. ವಾಸನಾ ಉಡಾಳ ಗಾಯಿಗಡ್ಯಾನು, ವಾಸನಾ ಉಡಾಳ ಗಾಯಿ. ಜಿಕಡೆ ಜಾವನೆ ತಿಕಡೆ ಜಾಯೆ, ಜಯ ಜಯ ಕಾವನಯೇ ತೇ ಕಾಯಿ. ಆ ಕಡೆ ಹೋಗಂದ್ರ ಮನಸ್ಸು ಹೋಗ್ತದ. ಅಂತದಿಂತ ತಿನ್ಬೇಡಂದ್ರ ತಿಂತದ.
ಏನ್ ಮಾಡ್ಬೇಕಾಗಿದೆ ಅದನ್ನ ಮಾಡಬೇಕು, ಏನು ಮಾಡಬಾರ್ದು ಅದನ್ನ ಮಾಡಲೇಬಾರ್ದು. 3 ಮಂಗಗಳ ಚಿತ್ರಪಟ ನೀವೆಲ್ಲ ನೋಡಿರಬಹುದು. ಒಂದು ಮಂಗ ಕಣ್ಣು ಮುಚ್ಚದ, ಒಂದು ಮಂಗ ಕಿವಿ ಮುಚ್ಚದ, ಒಂದು ಮಂಗ ಬಾಯಿ ಮುಚ್ಚದ. ಸಂಕೇತ ಏನು? ಕೆಟ್ಟದ್ದನ್ನು ನೋಡಬಾರದು ಅಂತ ಕಣ್ಣು ಮುಚ್ಚದ ಒಂದು ಮಂಗ, ಕೆಟ್ಟದ್ದನ್ನು ಕೇಳಬಾರದು ಅಂತ ಕಿವಿ ಮುಚ್ಚದ, ಕೆಟ್ಟದ್ದನ್ನು ಮಾತಾಡಬಾರದು ಅಂತ ಬಾಯಿ ಮುಚ್ಚದ. ಒಳ್ಳೆದನ್ನ ಪ್ರಯತ್ನ. ನಾವು ಎಷ್ಟು ನಾವು ಅದಕ್ಕೆ ಒತ್ತಡ ಕೊಡ್ತೀವಿ ಒಳ್ಳೆದಕ್ಕೆ, ಅದು ಸಂಗಮ ಬೇಕಲ್ಲ. ಸಂತಿಪ್ಪದ ಸಂಗುದ. ಒಳ್ಳೆಯ ಸಂಘ ಮಾಡಿದ್ರೆ ಒಳ್ಳೇದಾಗ್ತದ, ಕೆಟ್ಟದ ಸಂಘ ಮಾಡಿದ್ರೆ ಕೆಟ್ಟದನ್ನ ಆಗ್ತದ. ಸಂತಿಪ್ಪಲ್ ಸಂದೋಷ್. ಅದಕ್ಕೆ ನೀವೇನ್ ಹೇಳುದಂದ್ರ, ಶ್ರಾವಣ ಮಾಸದಲ್ಲಿ ಪುಣ್ಯವನ್ನೇ ಮಾಡಬೇಕು ಹೊರತಾಗಿ ಪಾಪವನ್ನಲ್ಲ. ತೀರ್ಥಕ್ಷೇತ್ರಗಳು ಹೋಗಬೇಕು, ಪ್ರವಚನಾದಿಗಳು ಕೇಳಬೇಕು, ಇದರಲ್ಲಿ ಭಾಗವಹಿಸಿ ಪುಣ್ಯದ ಸಾಟ ಬೆಳೀತದ. ಶ್ರಾವಣ ಮಾಸದಲ್ಲಿ ಶ್ರವಣ ಮಾಡಿ ಭಾದ್ರಪದಲ್ಲಿ ಅದನ್ನ ಭದ್ರಗೊಳಿಸಿ ನಿರಂತರವಾಗಿ ಉಳಿಯಬೇಕಿದು. ಅದು ಬಹಳ ಮೇಲದ. ಮಲ್ಲಮ್ಮ ಮಾವನ ಕರ್ಕೊಂಡು ಬಿತ್ತಾಕ್ ಬಂಟ್ಲು. ಪರಮಾತ್ಮ ಮನಸ್ಸು ನೋಡುಗೋಸ್ಕರ ಆ ಬಿತ್ತಾಕ್ ಹೊಟ್ಟಂತ ಏನು ಕಾಳಿದ್ದು ದಾನ ರೂಪದಲ್ಲಿ ಹೋದ. ನನಗೆ ನೀಡ ಅಂದ್ಕೂಡ್ಲೆ ನೀಡೇ ಬಿಟ್ಲು ಮಲ್ಲಮ್ಮ. ಮಾವಂತಾನ ತಂಗಿ ಮಾವು ಚಲೋ ಇದ್ದ, ಮಲ್ಲಮ್ಮನ ಮಾವು ಚಲೋ ಇದ್ದ, ಗಂಡಟ್ಟು ಹುಚ್ಚಿದ್ದ, ಅತ್ತಿ ನಾದ್ನ್ಯಾರು ಕಾಡ್ತಿದ್ರು ಬಾಳ. ಮಲ್ಲಮ್ಮನ ಮಾವಂತಾನ ಬಿತ್ತಾನ್ ಮಾಡುವಂತ ಕಾಳು ನೀಡಿದ, ಮತ್ತೆ ಬಿತ್ತಾನ ಹೆಂಗ್ ಮಾಡುದಿಲ್ಲ. ಪರಮಾತ್ಮನ ಆಟದ ಇದು. ಪರಮಾತ್ಮ ಹೆಂಗಿಟ್ಟಾನ ಹಂಗೇಳಿದ ಠೇವಿಡಿ ಅನಂತೆ ತೈಶೇಷಿ ರಹಾವೆ ಚಿತ್ತಿ ಸುದ್ಯಾವಿ ಸಮಾಧಾನ. ಪರಮಾತ್ಮನ ಕೊಟ್ಟು ನೋಡ್ತಾನ, ಬಿಟ್ಟು ನೋಡ್ತಾನ. ಯಾಕೆ ಹಂಗ ಮಾಡ್ತಾನ? ನಮ್ಮ ಮನಸ್ಸು ಹೆಂಗದ ಹಂಗ ಪರಮಾತ್ಮದಾನ. ದೇವಿ ಹೇಳ್ತಾನೆ, ಯಾವ ಪ್ರಕಾರ ನನಗೆ ಮನಸ್ಸು ಕೊಡ್ತೀಯಲ್ಲ ಆ ಪ್ರಕಾರ ನಾನು ನಿನಗೆ ಮನಸ್ಸು ಕೊಡ್ತಾನು. ಅದಕ್ಕೆ ಅವರವರ ಭಾವಕ್ಕೆ, ಅವರವರ ಬಕುತಿಗೆ ಅವರವರ ತೆರನಾಗಿ ಇರುತ್ತಿಗನು ಶಿವಯೋಗಿ. ನಮ್ಮ ಭಾವ ಹೆಂಗದ ಹಂಗ ಪರಮಾತ್ಮ ಕಾಡ್ತಾನ. ಭಾವನೆಯಲ್ಲಿ ಬದಲಾವಣೆ ಆದ್ರ ನೀನೇ ನನ್ನ ಮೇಲೆ ಭಾವಿಸ್ತದ, ನಾರೇನ್ ಮಾಡ್ಲಿ ಅಂತಾನ. ಅದು ಬಹಳ ಮಹತ್ವಪೂರ್ಣದ. ಮಲ್ಲನ್ ಹೇಳಿದ್ದು ಮಗ್ಲೇನ ಉಸುಕದ ಮಣ್ಣದ, ಅದನ್ನ ಬಿತ್ತಂದ ಕೂಡಲೇ ಭಕ್ತಿ ಭಾವಿತ್ತು, ಸುಂದರವಾಗಿ ಬೆಳೀತು. ಸಾಮಾನ್ಯ ಅಂದ್ರೆ ನೀವು ಬರೇ ಉಸುಕ ಹಾಕಿದಾಗ ಮಗ್ಲ ಬೆಳಕಿತ್ತು ಸುಂದರವಾಗಿ. ಇದಕ್ಕೆ ಏನಪ್ಪ ಕಾರಣ ಅಂದ್ರ ಪರಮಾತ್ಮನ ಚಿಂತನ. ಓಂ ನಮ ಶಿವಾಯ್ ಮಂತ್ರದಿಂದಲೇ ಏನಾದಪ್ಪ ಅಂದ್ರೆ ಸುಂದರವಾಗಿ ಬೆಳೆ ಬತ್ತು. ಹಾಂದವ ಇದೇನು ವಿಚಿತ್ರ. ಕತಿ ಬಹಳ ದ್ವಾರದ ಬಹಳ ಸುಂದರವಾಗಿದೆ. ಸ್ವಲ್ಪ ನೆನಕಿದಟ್ಟು ಹರ್ಕೊತ ಹೋಗಿದ್ದಾವೆ. ಯಾಕಂದ್ರ ಯಾವ ಕತಿ ಸ್ವಲ್ಪ ಸಂಬಂಧಿಸಿದಾವ, ಯಾವ ನಮ್ಮ ಮನಸ್ಸಿಗೆ ಸ್ವಲ್ಪ ಪರಿಣಾಮ ಆಗ್ತಾವ, ಅಂತ ಕಥೆಯು ಸ್ವಲ್ಪ ಹೇಳ್ಕೋಬೇಕಾಗ್ತದೆ. ಇನ್ನೊಂದು ಘಟನೆ ಆದದ್ದು ಮಲ್ಲಮ್ಮನ ಬಹಳ ಮೇಲದ. ಮಲ್ಲಮ್ಮನ ಮೈದುನ ವೇಮನ್ನ ಅಂತಿದ್ದ. ವೇಮನ್ನ ನಿಮಗೆಲ್ಲ ಗೊತ್ತು. ವೇಮನ್ನ ಉಡಾಬಾಳಿದ್ದುವ. ದಿವಸವೇಶಾಸ್ತ್ರಿ ಮನೆಗೆ ಹೋಗಾವ, ಎಲ್ಲಾ ಮಾಡಬಾರ್ದು ಕೃತ್ಯ ಮಾಡಾವ. ಒಮ್ಮೇನಾತಪ್ಪ ಅಂದ್ರ ಮಲ್ಲಮ್ಮ ಶಿವನ ದೇವಸ್ಥಾನಕ್ಕೆ ಹೋದಾಗ ಆ ವೇಷಾಸ್ತ್ರಿ ಏನದಾಳ, ಮಲ್ಲಮ್ಮನ ಮೂಗುತಿ ನೋಡಿದವರು. ಮೂಗುತಿ ವೇಮನ್ನಿಗೆ ಹೇಳ್ತಾಳ, ನಿಮ್ಮ ಮಲ್ಲಮ್ಮನ ಮೂಗುತಿ ಏನದ ಅದು ತಗೊಂಡಾಗ ನನ್ನ ಮನೆಗೆ ಬರೋದವನು. ಇವ್ ಬಾಳ ಸಂತ ಆತು, ಬಾಳ ಫಜಿತೆ ಆತು. ಮಾ ಸಾಧಿ ಶಿರೋಮಣಿ ಶಿವನ ಭಕ್ತ ಮಲ್ಲಮ್ಮ. ಮಲ್ಲಮ್ಮನ ಹೇಗೆ ಕೇಳುದು? ಮೂಗುತಿ ಒಳಗ್ ಹೋಗುದು ಹೊರಗ್ ಬರುದು, ಮಲ್ಲಮ್ಮನ ಮನೆ ಸುಳ್ದಾಡಕತ್ತೀವ. ಕೇಳುದವ್ರೆ ಬರಬಾತು. ಮಲ್ಲಮ್ಮ ಇವನ್ ಮನಸ್ಸನ್ನ ಅರ್ಥ ಏಕೋ ಏನೋ ಬೇಕಾಗ್ಯದವೆ ಮನ್ಗ.
ಅಂದ್ರೆ ಭಕ್ತರ ಮನಸ್ಸು ಹೆಂಗಿರ್ತದ, ನಿರ್ಮಲವಾಗಿರ್ತದ, ಸ್ವಚ್ಛಂದ ಇರ್ತದ, ಯಾವುದೇ ತರ ಕಲ್ಮಶ ಭಾವನೆ ಇರುವುದಿಲ್ಲ ಭಕ್ತರಲ್ಲಿ. ಭೀಮನ ಏನ್ ಬೇಕಾಗಿದೆ ಹಂಗಕ್ ತಿರುಗಾಡಾಗ್ತದೆ ಕೇಳಿದಾಗ ಏನು ಹೇಳಲಿ ತಾಯಿ, ನೀನು ಶ್ರೇಷ್ಠ ಶಿವನ ಭಕ್ತರು, ನನ್ನ ಬಾಯಿಂದ ಕೇಳಬಾರದು ನಾನು ನಿನ್ನ. ಏನು ಹೇಳಿ ಕೊಡ್ತನು, ನನ್ನ ಶಾಸ್ತ್ರಿ ನಿನ್ನ ಮೂಗಿನಲ್ಲಿ ಮೂಗುತಿ ಬೇಜಾಳಿ ಶಿವ ದೇವಸ್ಥಾನಕ್ಕೆ ಹೋದಾಗ ನೋಡಾಳಕ್ಕೆ ಬೇಕಂತಂದಾಳ, ಅದನ್ನ ತಗೊಂಡ ಮನೆಗೆ ಬಾ ಅಂದಾಳ. ಹ್ಯಾಗ್ ಮಾಡುದು, ಯಾರು ಬೇಡ ಅಂತಾರ? ಇದು ಭಕ್ತರ ಮನಸ್ಸರಿ. ನಮ್ಮ ಮನಸ್ಸು ಬೇರೆ ಇರ್ತದ, ಭಕ್ತರು ಬೇರೆ ಇರ್ತದ್ರ. ಯಾರು ಬೇಡ ಅಂತಾರ? ಮೂಗಿನಲ್ಲಿ ತೆಗೆದ ಯಮನ ಕೈಯಲ್ಲಿ ಕೊಟ್ಟು. ಆದ್ರೂ ಒಂದು ಕಂಡೀಷನ್ ಅದ, ಒಂದು ನೇಮ್ ಪಾಲಿಸಬೇಕು. ಏನು ಹೇಳ್ತಾಯಿ, ನೇನು ಮೂಗುತಿ ತಗೊಂಡ ಮನುಷ್ಯನ ಮೇಲೆ ಕೊಂಡಿರ್ಬೇಕು. ವೇಷಾಸ್ತ್ರಿ ದಿಗಂಬರ ಸ್ವರೂಪಳಾಗಿ ಆ ಮಂಚವನ್ನ 3 ಸುತ್ತ ಹಾಕಬೇಕು. ಅಂದಾಗ ಆ ವೇಷಾಸ್ತ್ರಿ ಕೈಯಲ್ಲೇ ಈ ಮೂಗುತಿ ಕೊಡಬೇಕಂತ ಮಲ್ಲಮ್ಮ ಹೇಳಿದ್ಲು. ವೇಷಾಸ್ತ್ರಿ ಮನೆಗೆ ಹೋದ ವೇಮನ್ನ ಮಲ್ಲಮ್ಮನ ಮೂಗುತಿ ತಂದನೆ ತೋರಿಸ್ತಾನ. ತಾನು ಹಂಗೆ ಕೊಡಂಗಿಲ್ಲ. ಬಂದ ನೇಮ್ ಹೇಳ ನಮ್ಮ ಮಲ್ಲಮ್ಮ, ನಾ ಮನುಷ್ಯನ ಮೇಲೆ ಮೂಗುತಿ ತಗೊಂಡು ಕುಂಡ್ರು, ನೀ ದಿಗಂಬರ ಸ್ವರೂಪಳಾಗಿ ಅರಬಿ ತೊಟ್ಕೊಳ್ಳಾರದೆ ಈ ಮಂಚ 3 ಸುತ್ತ ಹಾಕಿದಾಗ ನಿನ್ನ ಕೈಯಲ್ಲಿ ಕೊಡತ್ ಹೇಳ್ಯಾಳ. ಅದೇನು ಮಹಾನ್ದು. 1 ಸುತ್ತ ಹಾಕಿದಾಗ ಏನೇನೇನೇ ಹಾಕಿತ್ತು ನನಗ. 2ನೇ ಸುತ್ತಿಗೆ ಏನ್ ಮಾಡ್ತಂದ್ರ ಇಂಥ ಆಸ್ತಿ ಪಂಜರಕ್ಕೆ ನಾ ಮನಸ್ಸು ಹೋಗ್ತೈತೆ, ಮನಸ್ಸು ಚೇಂಜ್ ಆಗ್ತೈತ್ರಿ. ಅಂತ ಶಕ್ತಿ ಎಲ್ಲಿತ್ತಂದ್ರ ಮಲ್ಲಮ್ಮನ ಮೂಗುತಿನಲ್ಲಿತ್ತು. ಮೂಗುತಿ ಬಹಳ ಮೇನದ. 3ನೇ ಸುತ್ತಿಗೆ ಅಂಗಿನ ಹರಿದಿದ್ದ. ಹಂಗ ವೇಮನ್ನೆಲ್ಲ ಮಹಾಯೋಗಿ ವೇಮನ್ನಾದ. ಇದರಿಂದ ಮಲ್ಲಮ್ಮನದಿಂದ ಮಹಾಯೋಗಿ ಆದ. ಭಕ್ತ ಲಕ್ಷಣ ಹೆಂಗಿರ್ತದಂದ್ರ ಭಕ್ತ ಐಷಜಾನ ಜಯದೇಹಿ ಉದಾಸ ಗೇಲೆ ಆಶೆ ಪಾಶ ನಿವಾರಣೆ. ಯಾವುದೂ ಆಶೆ ಪಾಶ ಎಲ್ಲ ಹೋಗಿ ದಿಗಂಬರಾಗಿ ಓಂ ನಮ ಶಿವಾಯ ಅಡಿಮೇಲೆ ಕುಳಿತ. ಎದರಿಂದ ಚೇಂಜ್ ಆಯ್ತು? ಮೂಗುತಿದಿಂದ ಚೇಂಜ್ ಆಯ್ತು. ಮಹಾತ್ಮರ ಮೂಗುತಿ ಹಂಗಿರ್ತದ. ಎಲ್ಲೊಂದು ಮೂಗುತಿ ಹೇಳ್ತು ನನಗ. ಮಹಾತ್ಮರು ಒಂದೊಂದು ರತ್ನ ಎಷ್ಟು ಕೆಲಸ ಕೊಡ್ತಾವ. ಪುರಂದರದಾಸರು ಮೊದಲ ಪುರಂದರದಾಸರು ಅಲ್ಲ,